ದುಃಖಕ್ಕೆ ಕಾರಣಗಳು. ಇಂದು ಪ್ರತಿಯೊಬ್ಬರು ಒಂದಲ್ಲ ಒಂದು ವಿಧವಾಗಿ ದುಃಖದಲ್ಲಿದ್ದಾರೆ. ದುಃಖವು ಮನುಷ್ಯನ ಒಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಇದಕ್ಕೆ ಕಾರಣವೇನು? ಇದರಿಂದ ಹೊರಬರೋದು ಹೇಗೆ ಎಂಬುದರ ಕುರಿತಾಗಿ ಇದನ್ನು ನಾವು ನೋಡ್ಲಿಕ್ಕಿದ್ದೇವೆ. ಮೊದಲನೇ ಕಾರಣ, ಇನ್ನೊಬ್ಬರ ಮೇಲೆ ಅತಿಯಾದ ನಿರೀಕ್ಷೆ ನೀಡತಕ್ಕಂಥದ್ದು ನಮ್ಮನ್ನ ದುಃಖಕ್ಕೆ ನಡೆಸತಕ್ಕಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ. ಕೀರ್ತನೆ 118:8 ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನ ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನ ಆಶ್ರಯಿಸಿಕೊಳ್ಳೋದು ಒಳ್ಳೆಯದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದರೆ ಮನುಷ್ಯನ ಸಮಸ್ಯೆ ಏನಂತಂದ್ರೆ, ದೇವರ ಮೇಲೆ ಆತನು ಆಶ್ರಯಿಸಿಕೊಳ್ಳದೆ, ದೇವರ ಮೇಲೆ ಆತನು ನಂಬಿಕೆ ನೀಡದೆ, ಆತನು ಏನ್ ಮಾಡ್ತಕ್ಕಂಥವನಾಗಿದ್ದಾನೆ ನೋಡುವಾಗ ಮನುಷ್ಯನಲ್ಲಿ ಭರವಸೆ ಇಡ್ತಾನೆ. ದೇವರ ಮೇಲೆ ಭರವಸೆ ಇಲ್ಲದೆ ಆತನು ಮನುಷ್ಯನನ್ನ ದೇವರಿಗಿಂತ ಹೆಚ್ಚಾಗಿ ನಂಬತಕ್ಕಂಥದ್ದು, ಹೆಚ್ಚಾಗಿ ಆತನನ್ನ ನಿರೀಕ್ಷೆ ನೀಡತಕ್ಕಂಥದ್ದು ಏನಾಗ್ತದೆ ಎಂದ ನೋಡುವಾಗ ನಮ್ಮನ್ನ ದುಃಖಕ್ಕೆ ನಡೆಸ್ತದೆ. ಅದು ಹೇಗೆ ಎಂದ ನೋಡುವಾಗ ಗಂಡ ಹೆಂಡತಿಯ ಕುರಿತಾಗಿ ನೋಡ್ತೇವೆ. ಗಂಡ ನನ್ನ ಹೆಂಡತಿ ಹೀಗೆ ಇರಬೇಕು, ಅಥವಾ ಹೆಂಡತಿ ನನ್ನ ಗಂಡ ಹೀಗೆ ಇರಬೇಕು ಎಂಬ ಅತಿಯಾದ ನಿರೀಕ್ಷೆ ಅದು ಏನ್ ಮಾಡ್ತದೆ ಅಂತಂದ್ರೆ ದುಃಖಕ್ಕೆ ನಡೆಸ್ತದೆ. ಯಾಕಂತಂದ್ರೆ ಹಾಗೆ ಅವರು ತದ್ವಿರುದ್ಧವಾಗಿಯೇ ಜೋಡಣೆ ಆಗಿರಲ್ಪಟ್ಟಿರ್ತಾರೆ. ಆದ್ದರಿಂದ ನನ್ನ ಹೆಂಡತಿ ಮೇಲಾಗಲಿ ನಿಮ್ಮ ಗಂಡಂದಿರ ಮೇಲಾಗಲಿ ನೀವು ಅತಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್, ನೀವು ನಿಮ್ಮ ಸಂಗಾತಿಯೊಂದಿಗೆ ಅತಿಯಾಗಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೋಬಾರದು. ಅದು ಏನ್ ಮಾಡ್ತದೆ ಅಂತ ನೋಡುವಾಗ ನಮಗೆ ದುಃಖಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಅನೇಕ ಸರಿ ಏನ್ ಮಾಡ್ತೇವೆ ಅಂತಂದ್ರೆ ಹೀಗೆ ಕುಟುಂಬಗಳಲ್ಲಿ ಆಗ್ತದೆ, ದುಃಖ ಉಂಟಾಗ್ತದೆ. ಯಾಕಂದ್ರೆ ಗಂಡನಿಂದ ಏನೋ ನಿರೀಕ್ಷೆ, ಹೆಂಡತಿಯಿಂದ ಏನೋ ನಿರೀಕ್ಷೆ, ಅದು ಆಗದೆ ಇರುವಾಗ ದುಃಖ ಉಂಟಾಗ್ತದೆ ಪ್ರೇರೆ. ಅದರಿಂದ ಮನುಷ್ಯರ ಮೇಲೆ ಭರವಸೆ ಇಡತಕ್ಕಂಥದ್ದು ಅದು ನಮ್ಮನ್ನು ದುಃಖಕ್ಕೆ ನಡೆಸ್ತದೆ. ಅದರಿಂದ ನಾವು ಎಲ್ಲಾ ವಿಷಯಗಳಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಯೆಹೋವನನ್ನ ಆಶ್ರಯಿಸ್ಕೊಳ್ಬೇಕಾಗಿದೆ. ಅನೇಕ ಸಾರಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ನಿರೀಕ್ಷೆ ಇಟ್ಕೊಳ್ತಾರೆ, ಆದರೆ ಮಕ್ಕಳು ಅವುಗಳನ್ನ ಫುಲ್ಫಿಲ್ ಮಾಡಿಲ್ಲ ಅಂದಾಗ ನಿರಾಶೆ ಉಂಟಾಗ್ತದೆ. ಮಕ್ಕಳು ತಂದೆ ತಾಯಿಗಳ ಮೇಲೆ ಅನೇಕ ನಿರೀಕ್ಷೆ ಇಟ್ಕೊಂತಾರೆ, ನಾನು ತಂದೆ ತಾಯಿ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಹೇಳಿ. ಆದರೆ ಇವರ ಸ್ವಾರ್ಥದಿಂದ ಬದುಕಿ ಮಕ್ಕಳಿಗೆ ಏನೂ ಇಲ್ಲದೆ ಹೋಗ್ತಕ್ಕಂಥ ದಂಪತಿಗಳನ್ನು ನಾವು ಈ ದಿನಗಳಲ್ಲಿ ಕಾಣಬಹುದಾಗಿದೆ ಪ್ರೇಯರೆ. ಅದರಿಂದ ನಿಮ್ಮ ತಂದೆ ತಾಯಿಗಳ ಮೇಲೆ ಅತಿಯಾಗಿರ್ತಕ್ಕಂಥ ನಿರೀಕ್ಷೆ ಬೇಡ. ದೇವರ ಮೇಲೆ ನಿರೀಕ್ಷೆ ಇಡ್ರಿ, ನೀವು ಆಶಾಭಂಗ ಪಡೋದಿಲ್ಲ. ತಂದೆ ತಾಯಿಗಳ ಮೇಲೆ ಅತಿಯಾದ ನಿರೀಕ್ಷೆ ಇಡುವಾಗ ನಾವು ನಿರಾಶೆಗೊಳಗಾಗ್ತೇವೆ, ನಾವು ದುಃಖಕ್ಕೆ ಒಳಗಾಗ್ತೇವೆ. ಮತ್ತೆ ಅತ್ತೆ ಮಾವಂದಿರ ಮೇಲೆ ಅತಿಯಾಗಿರ್ತಕ್ಕಂಥ ನಿರೀಕ್ಷೆ ಅದು ನಮ್ಮನ್ನು ದುಃಖಕ್ಕೆ ನಡೆಸ್ತದೆ. ನಮ್ಮ ಸೊಸೆಯಂದ್ರ ಮೇಲೆ ಅತಿಯಾಗಿರ್ತಕ್ಕಂಥ ನಿರೀಕ್ಷೆ ನೀಡುವಾಗ ಅದು ನಮ್ಮ ದುಃಖಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಹೀಗೆ ಮನುಷ್ಯರ ಮೇಲೆ ನಾವು ಅತಿಯಾಗಿರ್ತಕ್ಕಂಥ ನಿರೀಕ್ಷೆ ಇಡ್ತಕ್ಕಂಥದ್ದು ನಮ್ಮ ದುಃಖಕ್ಕೆ ಕಾರಣವಾಗಿದೆ ಪ್ರೇಯರ್. ಅದರಿಂದ ಮನುಷ್ಯರ ಮೇಲೆ ನಾವು ಅತಿಯಾಗಿರ್ತಕ್ಕಂಥ ನಿರೀಕ್ಷೆ ಇಡಬಾರ್ದು. ಯಾಕೆಂತಂದ್ರೆ ಈ ದಿನಗಳು ಕೆಟ್ಟ ದಿನಗಳಾಗಿದೆ ಎಂಬುದಾಗಿ 2 ತಿಮೋಥಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ. ಅಂದ್ರೆ ಕಡೇ ದಿವಸಗಳಲ್ಲಿ ನಾವಿದ್ದೇವೆ. ಪೌಲನು ತಿಮೋಥಿನಿಗೆ 2ನೇ ಬಾರಿ ಪತ್ರಿಕೆ ಬರೆಯುವ ಸಮಯದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ನಾವು ಕಡೇ ದಿವಸಗಳಲ್ಲಿದ್ದೇವೆ. ಆದ್ದರಿಂದ ಮನುಷ್ಯರು ಸ್ವಾರ್ಥ ಚಿಂತಕರು. ಮತ್ತು ಅಲ್ಲಿ ಮುಂದುವರಿಸಿ ನೋಡುವಾಗ 2 ತಿಮೋಥಿ 3ನೇ ಅಧ್ಯಾಯ ವಚನ 1ರಿಂದ ಮುಂದುವರಿಸಿ ನೋಡುವಾಗ ಅಲ್ಲಿ ಒಂದು ಅಂತ್ಯ ದಿನಗಳಲ್ಲಿ ಜನರು ಹೇಗಿರ್ತಾರೆ ಕೊನೆ ಕಾಲದಲ್ಲಿ ಎಂಬುದಾಗಿ ಅಲ್ಲೊಂದು ಲಿಸ್ಟೇ ಕೊಡಲ್ಪಟ್ಟಿದೆ. ಅದರಲ್ಲಿ ಮೊದಲನೇ ವಿಷಯ, ಕೊನೆ ದಿವಸಗಳಲ್ಲಿ ಏನ್ ಮಾಡ್ತಾರಂತಂದ್ರೆ ಮನುಷ್ಯ ಸ್ವಾರ್ಥ ಚಿಂತಕರು. ಇವತ್ತು ಹೆಂಡತಿ ಸ್ವಾರ್ಥ, ಗಂಡ ಸ್ವಾರ್ಥ, ಮಕ್ಕಳು ಸ್ವಾರ್ಥ, ಅತ್ತೆ ಮಾವ ಸ್ವಾರ್ಥ, ಸೊಸೆಂದರು ಸ್ವಾರ್ಥ, ಅಣ್ಣ ತಮ್ಮಂದರು ಸ್ವಾರ್ಥ, ಎಲ್ಲರೂ ಸ್ವಾರ್ಥದಿಂದ ಇದ್ದಾರೆ. ಯಾರು ಇತರರಿಗಾಗಿ ಜೀವಿಸುವಂಥವ್ರಿಲ್ಲ. ಎಲ್ಲರೂ ತಮ್ಮ ಸಂತೋಷಕ್ಕಾಗಿ ತಮಗಾಗಿ ಜೀವಿಸ್ತಕ್ಕಂಥವ್ರು ಇರೋದ್ರಿಂದ, ಸ್ವಾರ್ಥದಿಂದ ಅವ್ರು ಇರೋದ್ರಿಂದ ಅದೇನಾಗ್ತದೆ ಅಂತಂದ್ರೆ ಅದು ಇನ್ನೊಬ್ಬರಿಗೆ ದುಃಖವನ್ನ ಉಂಟು ಮಾಡ್ತದೆ, ಇನ್ನೊಬ್ಬರಿಗೆ ಸಂಕಟವನ್ನು ಉಂಟು ಮಾಡ್ತದೆ. ಅದರಿಂದ ದೇವ್ರ ವಾಕ್ಯ ಹೇಳ್ತಕ್ಕಂಥದ್ದು ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ
ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದೆಂಬುದಾಗಿ ಆ ಕೀರ್ತನೆ 118:8 ನಾವು ನೋಡ್ತೇವೆ ಪ್ರೇರೆ. ಅದರಿಂದ ನಮ್ಮ ಜೀವಿತಗಳಲ್ಲಿ ನಾವು ದೇವರನ್ನು ಆಶ್ರಯಿಸಿಕೊಳ್ಳೋಣ. ಮನುಷ್ಯರ ಮೇಲೆ ನಾವು ಭರವಸೆ ಇಡೋದು ಬೇಡ. ಅವರು ಮೇಲೆ ಯಾವಾಗ ನಾವು ಮನುಷ್ಯನನ್ನು ಅತಿಯಾಗಿ ಭರವಸೆ ಇಕ್ತೇವೋ ಅವಾಗಲೇ ನಾವೇನಾಗ್ತೇವೆ ಅಂತಂದ್ರೆ ಮೋಸ ಹೋಗ್ತೇವೆ. ಎಷ್ಟೋ ಜನ ತಮ್ಮ ಸ್ನೇಹಿತರು ನಂಬಿ ಹಣ ಕೊಟ್ಟಿದ್ದಾರೆ, ಆದ್ರೆ ಅದನ್ನು ಹಿಂದೆ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮೋಸ. ಇವತ್ತು ಹಣ ಬರಲಿಕ್ಕಾಗದೆ ಅನೇಕರು ದುಃಖ ಪಡೋದನ್ನ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಒಟ್ಟಾರೆ ಮನುಷ್ಯನ ಮೇಲೆ ಇರ್ತಕ್ಕಂಥ ಆ ಒಂದು ಅತಿಯಾಗಿರ್ತಕ್ಕಂಥ ನಿರೀಕ್ಷೆ, ಅತಿಯಾಗಿರ್ತಕ್ಕಂಥ ನಂಬಿಕೆ ನಮ್ಮನ್ನೇನ್ ಮಾಡ್ತಕ್ಕಂಥದ್ದಾಗಿದೆ ಅಂತಂದ್ರೆ ಅದು ದುಃಖಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಅನೇಕ ಸಾರಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಮನುಷ್ಯರನ್ನ ಅವ್ರ ಮೇಲೆ ಆ ನಿರೀಕ್ಷೆ ಮಾತ್ರ ಅಲ್ಲ, ಅನೇಕ ವಿಷಯಗಳಲ್ಲಿ ಅವ್ರು ನಂಬ್ತೇವೆ. ನಂಬೋದ್ರ ಮೂಲಕವಾಗಿ ನಾವೇನಾಗ್ತೇವೆ ಅಂತಂದ್ರೆ ಮೋಸ ಹೋಗ್ತೇವೆ. ಯಾಕಂತಂದ್ರೆ ಮೋಸಗಾರರು ಯಾವಾಗಲೂ ಹಾಗೆ ಮಾಡ್ತಕ್ಕಂಥದ್ದು, ಮೊದಲು ನಂಬಿಸ್ತಾರೆ, ಆಮೇಲೆ ಮೋಸ ಮಾಡ್ತಾರೆ. ಕುಟುಂಬದಲ್ಲಿ ಗಂಡ ಹೆಂಡತಿಗೆ ಮೋಸ ಮಾಡೋದನ್ನು ನಾವು ಎಷ್ಟೋ ನ್ಯೂಸ್ಗಳಲ್ಲಿ ನೋಡ್ತೇವೆ. ಹೆಂಡತಿ ಗಂಡನಿಗೆ ಮೋಸ, ತಂದೆ ತಾಯಿಗಳು ಮಕ್ಕಳಿಗೆ ಮೋಸ, ಮಕ್ಕಳು ತಂದೆ ತಾಯಿಗಳಿಗೆ ಮೋಸ, ಹೀಗೆ ಅಣ್ಣ ತಮ್ಮನಿಗೆ ಮೋಸ, ತಮ್ಮ ಅಣ್ಣನಿಗೆ ಮೋಸ. ಹೀಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮನುಷ್ಯನಿಗೆ ಮೋಸ ಮಾಡ್ತಾ ಆತನು ವಂಚಿಸ್ತಾ ಹೋಗೋದನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ಮನುಷ್ಯರಿಂದ ಅತಿಯಾದ ನಿರೀಕ್ಷೆ ನಮ್ಮ ದುಃಖಕ್ಕೆ ನಡೆಸ್ತದೆ. ಮನುಷ್ಯರ ಮೇಲೆ ಅತಿಯಾಗಿರ್ತಕ್ಕಂಥ ನಂಬಿಕೆ ನಮ್ಮನ್ನು ದುಃಖಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಇನ್ನು ಮೂರನೇದಾಗಿ ನೋಡುವಾಗ ನಮ್ಮ ದುಃಖಕ್ಕೆ ಕಾರಣ ಏನೆಂದು ನೋಡುವಾಗ ನಮ್ಮ ಆಸೆಯೇ ಅದು ದುಃಖಕ್ಕೆ ಕಾರಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇರೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ, ಆಸೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಸೆ ಕುರಿತಾಗಿ. ಆಸೆ ಏನ್ ಮಾಡ್ತದೆ? ಅದು ಬಸುರಾಗಿ ಪಾಪವನ್ನು ಹಡಿತದೆ, ಪಾಪ ತುಂಬಾ ಬೆಳೆದು ಮರಣ ಹಡಿತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಅಂದ್ರೆ ನಮ್ಮ ದುಃಖಕ್ಕೆ ಕಾರಣ, ಇವತ್ತು ನಾವು ದುಃಖದಲ್ಲಿ, ಸಂಕಟದಲ್ಲಿ, ನೋವಲ್ಲಿ, ವೇದನೆಯಲ್ಲಿ ಇದ್ದೇವೆ ಅಂತಂದ್ರೆ ಕಾರಣ ನಮ್ಮಲ್ಲಿರುವಂತ ಆಸೆ. ಈ ಆಸೆ, ನಮ್ಮಲ್ಲಿರ್ತಕ್ಕಂಥ ಆಸೆ ನಮ್ಮನ್ನು ಏನ್ ಮಾಡ್ತದೆ? ಅದು ದುಃಖಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಯಾಕೆಂದ್ರೆ ಆಸೆ ಅದೇನಾಗ್ತದೆ? ಬಸುರಾಗಿ ಪಾಪನ ಹಡಿತದೆ, ಪಾಪ ತುಂಬಾ ಬೆಳೆದು ಮರಣ ಹಡಿತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಅದರಿಂದ ನಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಆಸೆಯಿಂದ ನಾವು ಹೊರಬರಬೇಕಾಗಿದೆ. ಇಂದು ಮನುಷ್ಯನ ದುಃಖಕ್ಕೆ ಕಾರಣ ಅದು ಆಸೆ ಆಗಿದೆ. ಅದರಿಂದ ನಾವೇನ್ ಮಾಡಬೇಕಾಗಿದೆ? ಈ ದುಃಖದಿಂದ ದೂರ ಬರಬೇಕಾದ್ರೆ ನಾವೇನ್ ಮಾಡಬೇಕಾಗಿದೆ ಅಂದ್ರೆ ಆಸೆಯಿಂದ ದೂರ ಬರಬೇಕಾಗಿದೆ. ಈ ಲೋಕದಲ್ಲಿ ಯಾವುದು ನಮ್ದಲ್ಲ, ಎಲ್ಲವನ್ನ ಇಲ್ಲಿಯೇ ಪಡೆದಿದ್ದೇವೆ, ಇಲ್ಲಿಯೇ ಅದನ್ನ ಬಿಟ್ಟು ಹೋಗ್ಲಿಕ್ಕಿದ್ದೇವೆ. ಆದ್ದರಿಂದ ನಾವು ಯಾವುದಕ್ಕೂ ಅಂಟಿಕೊಳ್ಳದೆ, ಯಾವುದಕ್ಕೂ ಜಂಟಿಯಾಗದೆ, ಯಾವುದಕ್ಕೂ ಒಳಗಾಗದೆ, ಈ ಲೋಕದಲ್ಲಿದ್ದರೂ ಲೋಕದವರ ಪ್ರಕಾರ ನಾವಾಗಿರದೆ, ಮೀನಿನ ಹಾಗೆ ಸಮುದ್ರದಲ್ಲಿದ್ದರೂ ಮೀನು ಹೇಗೆ ತನಗೆ ಉಪ್ಪಿನ ಅಂಶವನ್ನು ಅಂಟಿಸಿಕೊಳ್ಳುವುದಿಲ್ಲ, ಹಾಗೆ ಈ ಲೋಕದಲ್ಲಿದ್ದರೂ ಸಹ ನಾವು ಲೋಕಕ್ಕೆ ಅಂಟಿಕೊಂಡು ಜೀವಿಸದೆ ನಾವು ಕರ್ತನ ಮೇಲೆ ನಿರೀಕ್ಷೆ ಇಟ್ಟವರಾಗಿ ನಾವು ಬದುಕ್ತಕ್ಕಂಥದ್ದು ಮುಖ್ಯ. ಅದರಿಂದ ಲೋಕದ ಎಲ್ಲ ವಿಧವಾಗಿರ್ತಕ್ಕಂಥ ಆಸೆಗಳು ನಮ್ಮನ್ನು ದುಃಖಕ್ಕೆ ನಡೆಸ್ತದೆ. ಅದರಿಂದ ಈ ಲೋಕದ ಆಸೆಗಳನ್ನು ಬಿಡೋಣ. ಈ ಆಸೆ ನಮ್ಮನ್ನ ಪಾಪಕ್ಕೆ ನಡೆಸ್ತಕ್ಕಂಥದ್ದು, ದುಃಖಕ್ಕೆ ನಡೆಸ್ತಕ್ಕಂಥದ್ದು, ದೇವರಿಂದ ದೂರ ಮಾಡ್ತಕ್ಕಂಥದ್ದಾಗಿದೆ. ಅದರಿಂದ ನಮಗಿರುವಂಥ ಆಸೆಗಳನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟವರಾಗಿ ನಾವು ಕರ್ತನ ಮೇಲೆ ಯಾವಾಗಲೂ ಭರವಸೆ ಉಳ್ಳವರಾಗಿ ನಾವು ನಡೆಯೋಣ. ಈ ಲೋಕದ ಎಲ್ಲ ಆಸೆಗಳಿಂದ ನಾವು ಹೊರಬರೋಣ. ಆ ಮೂಲಕವಾಗಿ ನಾವು ದುಃಖದಿಂದ ಹೊರಬರಲಿಕ್ಕೆ ಸಹಾಯವಾಗ್ತದೆ. ಅದರಿಂದ ಇವತ್ತು ನಾವು ದುಃಖದಿಂದ ಹೊರಬರಬೇಕಾದ್ರೆ ಈ ಲೋಕದ ಎಲ್ಲ ಆಸೆಗಳಿಂದ ಹೊರಬರಬೇಕು. ಮನುಷ್ಯರ ಮೇಲೆ ಇರ್ತಕ್ಕಂಥ ಅತಿಯಾಗಿರ್ತಕ್ಕಂಥ ನಂಬಿಕೆಯಿಂದ, ಅವ್ರ ಮೇಲೆ ಇರ್ತಕ್ಕಂಥ ಒಂದು ಅತಿಯಾಗಿರ್ತಕ್ಕಂಥ ನಿರೀಕ್ಷೆಯಿಂದ ನಾವು ಹೊರಬರಬೇಕು. ಆವಾಗ ಮಾತ್ರನೇ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ದುಃಖದಿಂದ ಹೊರಬರಲಿಕ್ಕೆ ಸಾಧ್ಯ. ಹಾಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಇವತ್ತು ಮನುಷ್ಯನ ದುಃಖಕ್ಕೆ ಕಾರಣ ಏನು ಎಂಬುದರ ಕುರಿತಾಗಿ ನಾವು ನೋಡಿದ್ದೇವೆ ಅಪ್ಪ. ಮನುಷ್ಯನ ಮೇಲೆ ಇರ್ತಕ್ಕಂಥ ಅತಿಯಾದ ನಂಬಿಕೆ, ಅತಿಯಾದ ನಿರೀಕ್ಷೆ ಮತ್ತು ಆಸೆ, ಇವು ನಮ್ಮನ್ನು ದುಃಖಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಇವುಗಳಿಂದ ಹೊರಬರುವಂತೆಯೂ ಆ ಮೂಲಕವಾಗಿ ನಾವು ದುಃಖದಿಂದ ಹೊರಬರೋಕೆ ಕೃಪೆ ಮಾಡು. ಯೇಸುವಿನ ಮೂಲಕ ಪ್ರಾರ್ಥನೆ ಪರಲೋಕ ತಂದೆಯೇ,
ಆಮೇನ್. ನಮ್ಮ ಚಾನಲ್ ಬರುವಂಥ ಸಂದೇಶಗಳು ನಿಮಗೆ ಇಷ್ಟ ಆಗ್ತಿರೋದಾದರೆ ಅವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸೇವೆಗೆ ಪ್ರೋತ್ಸಾಹಿಸಿ ಎಂಬುದಾಗಿ ವಿನಂತಿಸಿಕೊಳ್ತೇನೆ.